Press the bell icon on the YouTube app and never miss another update. Hi students, I hope all are you fine and safe at home. Today I am going to discuss with you a last chapter, that is data handling. So ಈ ಚಾಪ್ಟ್ರಲ್ಲಿ ನೀವು ಗ್ರಾಫ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಸೊ ನೀವು ಪಿಕ್ಚರ್ ಗ್ರಾಫ್ ಮತ್ತು ಬಾರ್ ಗ್ರಾಫ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಸೊ ಪಿಕ್ಚರ್ ಗ್ರಾಫ್ ಆ್ಯಂಡ್ ಬಾರ್ ಗ್ರಾಫ್ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಸ್ಟಡಿ ಮಾಡಿ ಅದಕ್ಕೆ ರಿಲೇಟೆಡ್ ಆನ್ಸರ್ಸನ್ನು, ಕ್ವಶನಿಗೆ ಆನ್ಸರ್ಸನ್ನು ಕೊಡಬೇಕಾಗುತ್ತೆ. ಓಕೆ, ಆ್ಯಕ್ಚುಲಿ ಸೊ ಗ್ರಾಫಲ್ಲಿ ಟೈಪ್ಸ್ ಇದೆ, ತುಂಬ ಟೈಪ್ಸ್ ಇದೆ. ಸೊ ಫಸ್ಟು ಪಿಕ್ಟೋಗ್ರಾಫ್, ಬಾರ್ ಗ್ರಾಫ್, ಸೊ ನೆಕ್ಸ್ಟ್ ಲೈನ್ ಗ್ರಾಫ್. ಸೊ ಇಲ್ಲಿ ಏನಪ್ಪ ಅಂದರೆ ನೀವು ಇಲ್ಲಿ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಪಿಕ್ಚರ್ ಗ್ರಾಫ್ ಆ್ಯಂಡ್ ಬಾರ್ ಗ್ರಾಫ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಸೊ ಫಸ್ಟ್ ಒನ್ ಪಿಕ್ಚರ್ ಗ್ರಾಫ್. ಪಿಕ್ಚರ್ ಗ್ರಾಫ್ ಅಂದರೆ ಏನು? ಸೊ ಪಿಕ್ಚರ್ ಗ್ರಾಫ್ ಮೀನ್ಸ್ when we use pictures or any other symbol to represent some data or information, it is called a pictograph or pictorial representation of a data. When we use pictures or any other symbol to represent some data or information, it is called pictograph or pictorial representation of data. So ಏನು ಪಿಕ್ಚರ್ ಗ್ರಾಫ್ ಅಂದರೆ ಏನು? when we use pictures or any other symbol to represent some data or information, it is called picture graph or pictorial representation of a data. ಸೊ ಒಂದು ನಮ್ಮ ಹತ್ರ ಇನ್ಫಾರ್ಮೇಷನ್ ಇರುತ್ತೆ ಹೌದಲ್ವಾ, ಆ ಇನ್ಫಾರ್ಮೇಷನ್ ನಾವು ಏನು ಮಾಡ್ತೀವಿ, ಸ್ಮಾಲ್ ಪಿಕ್ಚರ್ಸನ್ನು ಯೂಸ್ ಮಾಡಿ ಅದನ್ನು ಡಿಸ್ಪ್ಲೇ ಮಾಡ್ತೀವಲ್ಲ, ಅದನ್ನು ನಾವು ಏನಂತ ಕರಿತೀವಿ, ಪಿಕ್ಚರ್ ಗ್ರಾಫ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಸೊ ಪಿಕ್ಚರ್ ಗ್ರಾಫ್ಗೆ ಎಕ್ಸಾಂಪಲ್ ಏನು? ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಹೌದಲ್ವಾ, ಹೌ ಟು ರೀಡ್ ಎ ಪಿಕ್ಚರ್ ಗ್ರಾಫ್. ಓಕೆನಾ? ಏನಿದೆ, ಫಸ್ಟ್ ಚೈಲ್ಡ್, ಸೆಕೆಂಡ್ ಚೈಲ್ಡ್, ಥರ್ಡ್ ಚೈಲ್ಡ್ ಅಂತ ಇದೆ ಹೌದಲ್ವಾ. ಸೊ ಏನು ಕೊಟ್ಟಿದ್ದಾರೆ? ಸೊ ಅಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಕಾಲಮ್ ಇದೆ ಹೌದಲ್ವಾ. ಸೊ ರೋ ಆ್ಯಂಡ್ ಕಾಲಮ್ಸ್ ಇದೆ. ಸೊ ಏನಿದೆ, ಫಸ್ಟ್ ಚೈಲ್ಡ್ ಹೌದಲ್ವಾ. ಸೊ ಚೈಲ್ಡ್ ಇದೆ, ಇಲ್ಲಿ ಏನಿದೆ, ಸೊ ಪಿಕ್ಚರ್ಸ್ ಇದೆ ಹೌದಲ್ವಾ. ಸೊ ಟಿ ಡಿ ಬಿಯರ್ಸ್ ಪಿಕ್ಚರ್ಸ್ ಇದೆ. ಸೊ ಎಷ್ಟು ಟಿ ಡಿ ಬಿಯರ್ ಇದೆ? ಸೊ ಈ ಥರ ನಾವು ಪಿಕ್ಚರ್ಸ್ ಡ್ರಾ ಮಾಡೋಣ. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಚೈಲ್ಡ್ ಹೌದಲ್ವಾ. ಸೊ ಸೆಕೆಂಡ್ ಚೈಲ್ಡ್, ಸೊ ಇಲ್ಲಿನೂ ಸಹ ಏನಿದೆ, ಟಿ ಡಿ ಬಿಯರ್ ಇದೆ ಹೌದಲ್ವಾ. ಸೊ ಎಷ್ಟು ಟಿ ಡಿ ಬಿಯರ್ಸ್ ಇದೆ ಇಲ್ಲಿ? ಸೊ ಫಸ್ಟ್ ರೋ ಅಲ್ಲಿ 6 ಟಿ ಡಿ ಬಿಯರ್ಸ್ ಇದೆ ಹೌದಲ್ವಾ, 6 ಡಾಲ್ಸ್ ಇದೆ ಹೌದಲ್ವಾ. ನೆಕ್ಸ್ಟ್ ಸೆಕೆಂಡಲ್ಲಿ ಎಷ್ಟಿದೆ? 3 ಡಾಲ್ಸ್ ಇದೆ. ಸೊ ಹಾಗೆ ಥರ್ಡ್ ಚೈಲ್ಡ್ ಅಂತ ಬರೆದಿದೆ ಹೌದಲ್ವಾ. ಥರ್ಡ್ ಚೈಲ್ಡ್ ಅಂತ ಬರೆದಿದ್ದು ಏನಿದೆ, ಇಲ್ಲಿ ಡಾಲ್ಸ್ ಇದೆ ಹೌದಲ್ವಾ. ಸೊ ಇಲ್ಲಿನೂ ಎಷ್ಟಿದೆ ಡಾಲ್ಸು? ಸೊ 9 ಡಾಲ್ಸ್ ಇದೆ ಹೌದಲ್ವಾ ಈ ಥರ. ಸೊ ನೀವು ಈ ಪಿಕ್ಚರನ್ನು ನೋಡಿ ಏನು ಅಬ್ಸರ್ವ್ ಮಾಡಬೇಕು, ಏನು ಕೊಟ್ಟಿದ್ದಾರೆ, ಫಸ್ಟ್ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ, ಸೆಕೆಂಡ್ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಮತ್ತೇನಿದೆ ಇನ್ಫಾರ್ಮೇಷನ್ ಹೌದಲ್ವಾ. ಸೊ ಅದನ್ನು ನಾವೇನು ಮಾಡಬೇಕು, ನೀಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ.
ಸೊ ಇಲ್ಲಿ ಏನಿದೆ, ಇಲ್ಲಿ ಏನೇನು ಅಬ್ಸರ್ವ್ ಮಾಡ್ಬೋದು ನಾವು? ಸೊ ಕೇರ್ಫುಲ್ಲಾಗಿ ನಾವು ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಫಸ್ಟ್ ಚೈಲ್ಡ್, ಸೆಕೆಂಡ್ ಚೈಲ್ಡ್, ಥರ್ಡ್ ಚೈಲ್ಡ್ ಅಂತ ಇದೆ, ಹೌದಲ್ವಾ? ಇಲ್ಲಿ ಏನು ಮಾಡಿದರೆ ಪಿಕ್ಚರ್ಸನ್ನು ಡ್ರಾ ಮಾಡಿದ್ದಾರೆ, ಡಾಲ್ಸ್ ಪಿಕ್ಚರ್ಸ್ ಇದೆ, ಹೌದಲ್ವಾ? ಸೊ ಫಸ್ಟ್ ಚೈಲ್ಡ್ ಹತ್ರ ಏನಿದೆ, ಎಷ್ಟು ಟೆಡಿ ಬಿಯರ್ಸ್ ಇದೆ? 1 2 3 4 5 6 ಟೆಡಿ ಬಿಯರ್ಸ್ ಇದೆ, ಹೌದಲ್ವಾ? ಸೆಕೆಂಡ್ ಚೈಲ್ಡ್ ಹತ್ರ ಎಷ್ಟು ಟೆಡಿ ಬಿಯರ್ಸ್ ಇದೆ? 1 2 3, ಹೌದಲ್ವಾ? ಹಾಗೆ ಥರ್ಡ್ ಚೈಲ್ಡ್ ಹತ್ರ ಎಷ್ಟು ಡಾಲ್ಸ್ ಇದೆ? 1 2 3 4 5 6 7 8 9, ಹೌದಲ್ವಾ? ಸೊ ಎಷ್ಟು ಫಸ್ಟ್ ಚೈಲ್ಡ್ ಹತ್ರ ಎಷ್ಟು ಟೆಡಿ ಬಿಯರ್ಸ್ ಇದೆ ಅಂತ ಕ್ವಶನ್ ಕೇಳ್ಬೋದು. ಸೆಕೆಂಡ್ ಚೈಲ್ಡ್ ಹತ್ರ ಎಷ್ಟಿದೆ ಟೆಡಿ ಬಿಯರ್ಸ್ ಕ್ವಶನ್ ಕೇಳ್ಬೋದು, ಹೌದಲ್ವ? ಥರ್ಡ್ ಚೈಲ್ಡ್ ಹತ್ರ ಎಷ್ಟಿದೆ ಕ್ವಶನ್ ಕೇಳ್ಬೋದು. ಹಾಗೆ ಟೋಟಲ್ ಎಷ್ಟು ಟೆಡಿ ಬಿಯರ್ಸ್ ಇದೆ ಅದನ್ನು, ಆ ಟೋಟಲ್ ನಂಬರ್ ಆಫ್ ಟೆಡಿ ಬಿಯರ್ಸ್ ಎಷ್ಟಿದೆ ಈ ಥರನೂ ಕ್ವಶನ್ ಕೇಳ್ಬೋದು, ಹೌದಲ್ವಾ? ಸೊ ಫಸ್ಟ್ ಚೈಲ್ಡ್ ಹತ್ರ ಎಷ್ಟಿದೆ? 6 ಟೆಡಿ ಬಿಯರ್ಸ್ ಇದೆ. ಸೆಕೆಂಡ್ ಚೈಲ್ಡ್ ಹತ್ರ 3 ಇದೆ. ಸೊ ಥರ್ಡ್ ಚೈಲ್ಡ್ ಹತ್ರ 9 ಇದೆ, ಹೌದಲ್ವಾ? 9 ಟೆಡಿ ಬಿಯರ್ಸ್ ಇದೆ. ಸೊ ಟೋಟಲ್ ಎಷ್ಟು ಟೆಡಿ ಬಿಯರ್ಸ್ ಇದೆ ಇಲ್ಲಿ? 9 + 3 12, 12 + 6 18. ಸೊ ಟೋಟಲ್ 18 ಡಾಲ್ಸ್ ಇದೆ ಅಥವಾ ಟೆಡಿ ಬಿಯರ್ಸ್ ಇದೆ, ಹೌದಲ್ವಾ? ಸೊ ಹಾಗಾದ್ರೆ ಯಾವ ಮಗು ಹತ್ರ ಲೆಸ್ ನಂಬರ್ ಆಫ್ ಟೆಡಿ ಬಿಯರ್ಸ್ ಇದೆ, ಲೀಸ್ಟ್ ನಂಬರ್ ಆಫ್ ಟೆಡಿ ಬಿಯರ್ಸ್ ಇದೆ? ಸೊ ಸೆಕೆಂಡ್ ಚೈಲ್ಡ್ ಹತ್ರ ಓನ್ಲಿ 3 ಟೆಡಿ ಬಿಯರ್ಸ್ ಇದೆ, ಹೌದಲ್ವಾ? ಸೊ ಹಾಗಾದ್ರೆ ಯಾವ ಮಗು ಹತ್ರ ಜಾಸ್ತಿ ಅಂದರೆ ಗ್ರೇಟೆಸ್ಟ್ ನಂಬರ್ ಆಫ್ ಹೈಯೆಸ್ಟ್ ನಂಬರ್ ಆಫ್ ಟೆಡಿ ಬಿಯರ್ಸ್ ಇದೆ? ಥರ್ಡ್ ಚೈಲ್ಡ್ ಹತ್ರ 9 ಇದೆ, ಹೌದಲ್ವಾ? ಅಂದರೆ ಇಲ್ಲಿ ಪಿಕ್ಚರ್ ಗ್ರಾಫ್ ಅಂದರೆ ಗ್ರಾಫ್ ಏನು ಪಿಕ್ಚರಲ್ಲಿ ಕೊಟ್ಟಿರ್ತಾರೆ, ಹೌದಲ್ವಾ? ಆ ಪಿಕ್ಚರನ್ನು ನೋಡಿ ಅದಕ್ಕೆ ರಿಲೇಟೆಡ್ ಕ್ವಶನ್ಸನ್ನ ಕೇಳ್ತಾರೆ. ಸೊ ನಾವೇನು ಮಾಡಬೇಕು, ಅದ್ರ ರಿಲೇಟೆಡ್ ಈ ಗ್ರಾಫನ್ನು ನೋಡಿ ಅದ್ರ ರಿಲೇಟೆಡ್ ಆನ್ಸರನ್ನು ನಾವು ಹೇಳಬೇಕಾಗುತ್ತೆ, ಓಕೆನಾ? ಸೊ ಹಾಗಾದರೆ ಡೈರೆಕ್ಟ್ ಏನು ಮಾಡೋಣ, ಎಕ್ಸಸೈಸ್ 12.1 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ 12.1, ಹೌದಲ್ವಾ? ಸೊ ಫಸ್ಟ್ ಪ್ರಾಬ್ಲಮ್, ಏನಿದೆ? ಗಿವ್ ದ ಆನ್ಸರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ, ಫಿಲ್ ಇನ್ ದ ಟೋಟಲ್ ಬಿಫೋರ್ ಆನ್ಸರಿಂಗ್ ದ ಕ್ವಶನ್ಸ್. ಸೊ ಈಗ ಎಕ್ಸಸೈಸ್ 12.1ನಲ್ಲಿ 2 ಪ್ರಾಬ್ಲಮ್ಸ್ ಇದೆ, ಹೌದಲ್ವಾ? ಸೊ ಇದರಲ್ಲಿ ಜಸ್ಟ್ ಪಿಕ್ಚರ್ ಕೊಟ್ಟಿಲ್ಲ, ಓನ್ಲಿ ಇನ್ಫಾರ್ಮೇಷನ್ ಟೇಬಲ್ ಕೊಟ್ಟಿದ್ದಾರೆ, ಡಾಟಾ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಆ ಇನ್ಫಾರ್ಮೇಷನನ್ನು ನೋಡಿ ನಾವೇನು ಮಾಡಬೇಕು, ಕೆಳಗೆ ಕೊಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ, ಓಕೆನಾ? ಗಿವ್ ದ ಆನ್ಸರ್ಸ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ, ಫಿಲ್ ಇನ್ ದ ಟೋಟಲ್ ಬಿಫೋರ್ ಆನ್ಸರಿಂಗ್ ದ ಕ್ವಶನ್ಸ್. ಟೇಬಲ್ ಇದೆ, ಸೊ ಟೇಬಲಲ್ಲಿ ಟೋಟಲ್ ಅನ್ನೋ ಕಾಲಮ್ ಖಾಲಿ ಇದೆ, ಹೌದಲ್ವಾ? ಸೊ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಆ ಟೇಬಲಲ್ಲಿ ಟೋಟಲ್ ಅನ್ನೋ ಕಾಲಮ್ ಖಾಲಿ ಇದೆ, ಅದನ್ನು ಫಿಲಪ್ ಮಾಡಬೇಕಾಗುತ್ತೆ. ಫಸ್ಟ್ ನಾವೇನು ಮಾಡೋಣ, ಇಲ್ಲಿ ಇನ್ಫಾರ್ಮೇಷನ್ ಏನು ಮಾಡೋಣ, ಅಬ್ಸರ್ವ್ ಮಾಡೋಣ. ಫಸ್ಟ್ ಇನ್ಫಾರ್ಮೇಷನನ್ನು ಏನು ಇನ್ಫಾರ್ಮೇಷನ್ ಇದೆ ಟೇಬಲಲ್ಲಿ ಅದನ್ನು ನಾವೇನು ಮಾಡೋಣ, ಕಲೆಕ್ಟ್ ಮಾಡ್ಕೊಳ್ಳೋಣ, ಓಕೆನಾ? ಸೊ ನೇಮ್, ಡೇ, ಓಕೆನಾ? ಸೊ ನೆಕ್ಸ್ಟು ಸಟರ್ಡೇ ಇದೆ, ಹೌದಲ್ವಾ? ಸಟರ್ಡೇ. ನೆಕ್ಸ್ಟ್ ಯಾವ ಡೇ ಇದೆ? ಸಂಡೇ. ನೆಕ್ಸ್ಟ್ ಮಂಡೇ. ನೆಕ್ಸ್ಟ್ ಯಾವ ಕಾಲಮ್ ಇದೆ? ಟೋಟಲ್ ಅಂತ ಇದೆ, ಹೌದಲ್ವಾ? ಸೊ ಫಸ್ಟ್ ಆಮೇಲೆ ಏನು ಕೊಟ್ಟಿದ್ದಾರೆ? ಸೊ ಅನುಜಾ 1 movie, 2 movies, next 1 movie, next ಗೌರಿ. ಸೊ ಗೌರಿ ಸಟರ್ಡೆ ಏನಿದೆ 2 ಮೂವೀಸ್ ಅಂತ ಇದೆ, ಹೌದಲ್ವಾ? ನೆಕ್ಸ್ಟು 3 ಮೂವೀಸ್, ನೆಕ್ಸ್ಟ್ 2 ಮೂವೀಸ್ ಅಂತ ಇದೆ, ಹೌದಲ್ವಾ? ಸೊ ಇನ್ಫಾರ್ಮೇಷನ್ ನೋಡ್ಬೇಕು, ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಬೇಕು. ಸೊ ರಾಹುಲ್ 1 ಮೂವಿ, 2 ಮೂವೀಸ್, 1 ಮೂವಿ. ಗೌರವ್ 1 ಮೂವಿ, ನೆಕ್ಸ್ಟ್ 1 ಮೂವಿ, 1 ಮೂವಿ. ಸೊ ಇಲ್ಲಿ ಇನ್ಫಾರ್ಮೇಷನ್ ನೋಡಿದರೆ ನಿಮಗೆ ಏನು ಗೊತ್ತಾಗುತ್ತೆ? ಸೊ ನಂಬರ್ ಆಫ್ ಡೇಸ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ನೇಮ್ಸ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ಎಷ್ಟು ಮೂವೀಸ್ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಇಲ್ಲೇನು ಮಾಡಬೇಕು, ಇಲ್ಲಿ ಈ ಕಾಲಮ್ ಖಾಲಿ ಇದೆ, ಹೌದಲ್ವಾ? ಈ ಕಾಲಮ್ ಖಾಲಿ ಇದೆ ಅಂದರೆ ನಮಗೆ ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ, ಹೌದಲ್ವಾ? ಸೊ ಇದು ಕಾಲಮ್ ಖಾಲಿ ಇದೆ ಅಂದರೆ ನಾವು ಆ್ಯಡ್ ಮಾಡ್ಕೋಬೇಕು ಅಂತೇಳಿ ಟೋಟಲ್ ಅಂತ ಬರೆದಿದ್ದಾರೆ, ಹೌದಲ್ವಾ? ಸೊ
ಸೊ ಇಲ್ಲೇನು ಸೊ ಒನ್ ಮೂವಿ 2 ಮೂವಿ 1 ಮೂವಿ ಸೊ 1 2 1 + 2 3 + 1 4 ಮೂವೀಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 ಮೂವೀಸ್ 3 ಮೂವೀಸ್ 2 ಮೂವೀಸ್ ಇದೆ. 2 + 3 5 + 2 7 ಮೂವೀಸ್. ನೆಕ್ಸ್ಟ್ 1 ಮೂವಿ 2 ಮೂವಿ 1 ಮೂವಿ ಸೊ ಟೋಟಲ್ 4 ಮೂವೀಸ್ ಇದೆ. ಇಲ್ಲಿ 3 ಮೂವೀಸ್. ಓಕೆನಾ. ಸೊ ಇದು ಟೇಬಲನ್ನು ನೋಡಿ ನಾವೇನು ಮಾಡಬೇಕು, ಇಲ್ಲಿ ಕೊಟ್ಟಿರೋ ಕ್ವಶನಿಗೆ ಆನ್ಸರ್ ಮಾಡಬೇಕಾಗುತ್ತೆ. ಹೂ ವಾಚ್ಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೂವೀಸ್. ಹೂ ವಾಚ್ಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೂವೀಸ್ ಅಂದರೆ ಸೊ ಇಲ್ಲಿ ಯಾರು ಮ್ಯಾಕ್ಸಿಮಮ್ ನಂಬರ್ ಆಫ್ ಮೂವೀಸನ್ನು ವಾಚ್ ಮಾಡಿದ್ದಾರೆ. ಸೊ ಈಗ ನಿಮಗೆ ರಜೆ ಕೊಟ್ಟಾಗ ನಿಮ್ಗೆ ಏನು ಮಾಡ್ತೀರಾ, ಓದೋದಷ್ಟು ಓದ್ತೀರಾ, ಇನ್ನು ಉಳಿದಿರೋ ಟೈಮಲ್ಲಿ ಮೂವೀಸನ್ನು ನೋಡ್ತೀರಾ. ಸೊ ಅದೇ ಥರ ಇಲ್ಲಿ ಅನುಜ, ಗೌರಿ, ರಾಹುಲ್, ಗೌರವನ್ನರು ಸ್ಯಾಟರ್ಡೆ, ಸಂಡೇ, ಮಂಡೇ ಎಷ್ಟೆಷ್ಟು ಮೂವಿ ನೋಡಿದ್ದಾರೆ ಅನ್ನೋದು ಇಲ್ಲಿ ಇನ್ಫಾರ್ಮೇಷನ್ ಇದೆ. ಸೊ ಈ ಇನ್ಫಾರ್ಮೇಷನನ್ನು ನೋಡಿ ನಾವೇನು ಮಾಡಬೇಕು, ಸೊ ಆನ್ಸರನ್ನು ಮಾಡೋಣ. ಓಕೆ. ಫಸ್ಟ್ ಏನೇನು, ಫಸ್ಟ್ ಎ ಕ್ವಶನಿಗೆ ಆನ್ಸರ್ ಏನು, ಎ ಕ್ವಶನ್ ಏನಿದೆ, ಹೂ ವಾಚ್ಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೂವೀಸ್. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೂವೀಸ್ ಯಾರು ವಾಚ್ ಮಾಡಿದ್ದಾರೆ, ಇಲ್ಲಿ 4 ಇದೆ, 7 ಇದೆ, ಇಲ್ಲಿ 4 ಇದೆ, 3 ಇದೆ, ಹೌದಲ್ವಾ. ಇಲ್ಲಿ 7 ಗ್ರೇಟರ್ ಇದೆ. ಸೊ ಹಾಗಾದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೂವೀಸ್ ಯಾರು ವಾಚ್ ಮಾಡಿರೋದು, ಗೌರಿ, ಹೌದಲ್ವಾ. ಸೊ ಗೌರಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೂವೀಸನ್ನು ವಾಚ್ ಮಾಡಿದ್ದಾಳೆ, ಹೌದಲ್ವಾ. ಸೊ ಹೂ ವಾಚ್ಡ್ ದ ಲೀಸ್ಟ್ ನಂಬರ್ ಆಫ್ ಮೂವೀಸ್. ಲೀಸ್ಟ್ ಅಂದರೆ ಕಮ್ಮಿ, ಸ್ಮಾಲ್, ಹೌದಲ್ವಾ, ಕಮ್ಮಿ. ಸೊ ಲೀಸ್ಟ್ ನಂಬರ್ ಆಫ್ ಮೂವೀಸ್ ಯಾರು ವಾಚ್ ಮಾಡಿದ್ದಾರೆ, ಇಲ್ಲಿ 4 7 4 3 ಇದೆ. ಸೊ ಇಷ್ಟಕ್ಕೆ ಕಂಪೇರ್ ಮಾಡಿದ್ರೆ 3 ಸ್ಮಾಲರ್ ಆಗುತ್ತೆ. ಹಾಗಾದರೆ ಸೊ ಯಾರು ವಾಚ್ ಮಾಡಿರೋದು, ಗೌರವ್. ಸೊ ಗೌರವ್ ಲೀಸ್ಟ್ ನಂಬರ್ ಆಫ್ ಮೂವೀಸನ್ನು ವಾಚ್ ಮಾಡಿದ್ದಾನೆ, ಹೌದಲ್ವಾ. ನೆಕ್ಸ್ಟ್ ಸಿ ವಿಚ್ 2 ಚಿಲ್ಡ್ರನ್ ವಾಚ್ಡ್ ದ ಸೇಮ್ ನಂಬರ್ ಆಫ್ ಮೂವೀಸ್. ಸೇಮ್ ನಂಬರ್ ಆಫ್ ಮೂವೀಸನ್ನು ಎಷ್ಟು 2 ಚಿಲ್ಡ್ರನ್ಸ್ ವಾಚ್ ಮಾಡಿದ್ದಾರೆ, ಇಲ್ಲಿ ಸೇಮ್ ನಂಬರ್ ಅಂದರೆ 4 and 4 ಇದೆ, ಹೌದಲ್ವಾ. ಸೊ ಹಾಗಾದರೆ ಸೇಮ್ ನಂಬರ್ ಆಫ್ ಮೂವೀಸು ಅನುಜ ಆ್ಯಂಡ್ ರಾಹುಲ್ ವಾಚ್ ಮಾಡಿದ್ದಾರೆ, ಹೌದಲ್ವಾ. ಅನುಜ ಆ್ಯಂಡ್ ರಾಹುಲ್. ನೆಕ್ಸ್ಟು ಡಿ ಕ್ವಶನ್ ಹೂ ವಾಚ್ಡ್ ಮೋರ್ ಮೂವೀಸ್ ಆನ್ ಸಂಡೇ. ಸಂಡೇ ಯಾರು ಮೋರ್ ಮೂವೀಸನ್ನು ವಾಚ್ ಮಾಡಿದ್ದಾರೆ, ಹೌದಲ್ವಾ. ಇಲ್ಲಿ ಸಂಡೇ ನೋಡ್ರಿ, ಸಂಡೇ ಕಾಲಮಲ್ಲಿ ಸೊ ಯಾರು ಮೋರ್ ಮೂವೀಸನ್ನು ವಾಚ್ ಮಾಡಿದ್ದಾರೆ, ಇಲ್ಲಿ 2 3 2 1 ಇದೆ. ಸೊ ಇಲ್ಲಿ ಗ್ರೇಟರ್ ನಂಬರ್ ಇರೋದು 3. ಸೊ ಹಾಗಾದರೆ ಸಂಡೇ ಯಾರು ಮೋರ್ ಮೂವೀಸನ್ನು ವಾಚ್ ಮಾಡಿದ್ದಾರೆ, ಗೌರಿ, ಹೌದಲ್ವಾ. ಸೊ ಗೌರಿ ಸಂಡೇ ಜಾಸ್ತಿ ಮೂವೀಸನ್ನು ವಾಚ್ ಮಾಡಿದ್ದಾಳೆ, ಹೌದಲ್ವಾ. ಸೊ ಈ ಥರ ಏನು, ಈ ಥರ ಗ್ರಾಫ್ ಕೊಟ್ಟಿರ್ತಾರೆ, ಡಾಟಾ ಕೊಟ್ಟಿರ್ತಾರೆ, ಇನ್ಫಾರ್ಮೇಷನ್. ಡಾಟಾ ಅಂದರೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಷನನ್ನು ನೋಡಿ ನಾವೇನು ಮಾಡಬೇಕು, ಅದಕ್ಕೆ ರಿಲೇಟೆಡ್ ಕ್ವಶನಿಗೆ ಆನ್ಸರನ್ನು ಮಾಡಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟು ಸೆಕೆಂಡ್ ಒನ್ ಇದೆ, ದ ಮ್ಯಾಥ್ಸ್ ಟೀಚರ್ ಆಫ್ ಕ್ಲಾಸ್ 3 ಆಸ್ಕ್ಡ್ 4 ಸ್ಟೂಡೆಂಟ್ ಟು ಕೀಪ್ ಎ ರೆಕಾರ್ಡ್ ಆಫ್ ಡಿಫ್ರೆಂಟ್ ways they spend their time on their train journey when they went out during the summer holidays. Then she makes a list by putting the information. So ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಏನು ಜರ್ನಿಗೆ ಹೋದಾಗ ಸೊ ಅವ್ರು ಏನೇನು ವರ್ಕ್ ಮಾಡಿದ್ದಾರೆ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಅವ್ರು ಟೀಚರ್ ಹೇಳಿರ್ತಾರೆ, ಓಕೆನಾ. ಸೊ ಅದು ಏನು ಇನ್ಫಾರ್ಮೇಷನ್ ಇಲ್ಲಿದೆ, ನೇಮ್, ಆ್ಯಕ್ಟಿವಿಟಿ ಇದೆ, ಸ್ಟೂಡೆಂಟ್ಸ್ ನೇಮ್ ಇದೆ. ಸೊ ಟಾಕ್ಡು ಫಸ್ಟ್ ಕಾಲಮಲ್ಲಿ ಟಾಕ್ ಅಂತ ಇದೆ. ಸೊ ಎಷ್ಟು ಟಾಕ್ ಮಾಡಿದ್ದಾರೆ, ಎಷ್ಟು ಮಾತಾಡಿದ್ದಾರೆ. ರೀಡ್ ಎ ಬುಕ್, ಸೊ ಎಷ್ಟು ಹವರ್ಸು ಬುಕ್ಕನ್ನು ರೀಡ್ ಮಾಡಿದ್ದಾರೆ. ಲಿಸನ್ ಟು ಮ್ಯೂಸಿಕ್, ಎಷ್ಟು ಹವರ್ಸ್ ಮ್ಯೂಸಿಕ್ಕನ್ನು ಲಿಸನ್ ಮಾಡಿದ್ದಾರೆ, ಕೇಳಿದ್ದಾರೆ. ನೆಕ್ಸ್ಟು ಸ್ಲೆಪ್, ಎಷ್ಟು ಹವರ್ಸ್ ಮಲಗಿದ್ದಾರೆ, ಹೌದಲ್ವ. ಟೋಟಲ್ ಜರ್ನಿ ಟೈಮ್ ಟೋಟಲ್ ಮಾಡಬೇಕು. ಸೊ ಇದನ್ನು ಇನ್ಫಾರ್ಮೇಷನನ್ನು ನೀಟಾಗಿ ವಾಚ್ ಮಾಡಬೇಕು, ನೀಟಾಗಿ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿ ಸೊ ನೆಕ್ಸ್ಟ್ ಪೇಜಲ್ಲಿ ಇದ್ರ ರಿಲೇಟೆಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಅದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಇದು ಹೋಮ್ವರ್ಕ್. ನೆಕ್ಸ್ಟ್ ಏನಪ್ಪ ಅಂದರೆ ಬಾರ್ ಗ್ರಾಫ್. ನೆಕ್ಸ್ಟು ಹೆಡ್ಡಿಂಗ್ ಬಾರ್ ಗ್ರಾಫ್. ಸೊ ಇಲ್ಲಿ ಗ್ರಾಫ್ ಡ್ರಾ ಮಾಡಬೇಕಾಗುತ್ತೆ. ಆದರೆ ನೀವು ಹೈಯರ್ ಕ್ಲಾಸಲ್ಲಿ ಬಾರ್ ಗ್ರಾಫನ್ನು ನೀವು ಡ್ರಾ ಮಾಡ್ತೀರಾ, ಬಟ್ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಆಲ್ರೆಡಿ ಗ್ರಾಫ್ ಇದೆ. ಸೊ ಆ ಗ್ರಾಫನ್ನು ನೋಡಿ ನೀವೇನು ಮಾಡಬೇಕು, ಆನ್ಸರ್ ಮಾಡಬೇಕಾಗುತ್ತೆ. ಗ್ರಾಫನ್ನು ನೋಡಿ ಏನು ಮಾಡಬೇಕು, ಆನ್ಸರ್ ಮಾಡಬೇಕು, ಓಕೆನಾ. ಬಾರ್ ಗ್ರಾಫ್ ಅಂದರೆ ಏನು, ಬಾರ್ ಗ್ರಾಫ್ ಬಾರ್ ಗ್ರಾಫ್ ಅಂದರೆ ಸೊ ಇಲ್ಲಿ ಏನು ಯೂಸ್ ಮಾಡ್ತಾರಪ್ಪ ಅಂದರೆ ಇಲ್ಲಿ ಸೊ ಹಾರಿಜಾಂಟಲ್ ಆರ್ ವರ್ಟಿಕಲ್ ಲೈನ್ಸನ್ನು ಡ್ರಾ ಮಾಡಿರ್ತಾರೆ, ಓಕೆನಾ. ಸೊ ಬಾರ್ ಗ್ರಾಫ್ ಅಂದರೆ ವೆನ್ ವಿ ಬಾರ್ ಗ್ರಾಫ್ when we give the
information, when we give the information ಅಂದರೆ ಡಾಟಾ, ಡಾಟಾ ಅಂದರೆ ಇನ್ಫಾರ್ಮೇಷನ್, ಓಕೆನಾ. ಅಬೌಟ್ ಥಿಂಗ್ಸ್, about things using horizontal bars, using horizontal bars or vertical columns. The graph is called, the graph is called a bar graph. ಸೊ ಏನು ಬಾರ್ ಗ್ರಾಫ್ ಅಂದರೆ, ಸೊ ನಾವೇನು ಮಾಡ್ತೀವಿ, ಹಾರಿಜಾಂಟಲ್ ಆರ್ ವರ್ಟಿಕಲ್ ಬಾರ್ಸನ್ನು ಸೊ ನಾವು ಡ್ರಾ ಮಾಡಿ ಅದರಲ್ಲಿ ಡಾಟಾನ ಡಿಸ್ಪ್ಲೇ ಮಾಡ್ತೀವಿ, ಅವರ ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡ್ತೀವಿ. ಸೊ ಈ ಥರ ಇರುತ್ತೆ ಗ್ರಾಫು. ಸೊ ಇದು ಎಕ್ಸ್ ಆ್ಯಕ್ಸಿಸ್ ಹೌದಲ್ವಾ, ಇದನ್ನು ವೈ ಆ್ಯಕ್ಸಿಸ್ ಅಂತ ಕರಿತೀವಿ ನಾವು. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ, ಈ ಥರ ಸ್ಕೇಲ್ ತೊಗೊಂಡು ನೀಟಾಗಿ ಬಾರ್ಸನ್ನು, ಈ ಥರ ಹಾರಿಜಾಂಟಲ್ ಬಾರ್ಸನ್ನು ನಾವೇನು ಮಾಡ್ತೀವಿ, ಡ್ರಾ ಮಾಡ್ತೀವಿ, ಓಕೆನಾ. ಸೊ ಇದನ್ನೇ ನಾವು ಏನಂತ ಕರಿತೀವಿ, ಬಾರ್ ಗ್ರಾಫ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬಾರ್ ಗ್ರಾಫ್. ಸೊ ಈಗ ನೀವು ಇಲ್ಲಿ 3rd ಸ್ಟ್ಯಾಂಡರ್ಡಲ್ಲಿ ಏನು ಬಾರ್ ಗ್ರಾಫ್ ಡ್ರಾ ಮಾಡೋದಿರಲ್ಲ. ಸೊ ನೆಕ್ಸ್ಟ್ ನೀವು 4th ಅಥವಾ 5th ಹೋದಾಗ ಸೊ ಅಲ್ಲಿ ಬಾರ್ ಗ್ರಾಫ್ ನೀವೇ ಡ್ರಾ ಮಾಡಬೇಕಾಗುತ್ತೆ. ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಬಾರ್ ಗ್ರಾಫನ್ನು ನೀವು ಡ್ರಾ ಮಾಡಬೇಕು. ಈಗ 3rd ಸ್ಟ್ಯಾಂಡರ್ಡಲ್ಲಿ ಏನು, ಸೊ ಗ್ರಾಫ್ ಇದೆ, ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಕೊಟ್ಟಿರ್ತಾರೆ, ನಾವು ಆನ್ಸರ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಡೈರೆಕ್ಟ್ ಈಗ ನಾವೇನು ಮಾಡೋಣ, ಡೈರೆಕ್ಟ್ ಎಕ್ಸಸೈಸ್ 12.2 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. 12.2 So bar graph exercise 12.2. First one, a restaurant is running at a loss because on many days the food is left unutilized. He decided to plot a picture graph to help himself out the number of customers who come to his restaurant on different days of the week. Help him to complete the picture graph and answer the questions so as to help him to cater correctly. Use the key given. So ಏನು ರೆಸ್ಟೋರೆಂಟ್ ಇದೆ, ಸೊ ಏನು ಆ ರೆಸ್ಟೋರೆಂಟಲ್ಲಿ ಫುಡ್ಡು ಅನ್ಯೂಟಿಲೈಸ್ ಆಗಿದೆ ಹೌದಲ್ವಾ. ಸೊ ಅದಕ್ಕೆ ಏನು, ಸೊ ತುಂಬ ಲಾಸಲ್ಲಿ ರೆಸ್ಟೋರೆಂಟ್ ನಡೀತಿದೆ. ಸೊ ಹಾಗಾದರೆ ರೆಸ್ಟೋರೆಂಟ್ ಎಷ್ಟು ಲಾಸಲ್ಲಿ ನಡೀತಿದೆ, ಎಷ್ಟು ಕಸ್ಟಮರ್ಸ್ ಬಂದರು ಅನ್ನೋದನ್ನು ಇಲ್ಲಿ ಏನು ಗ್ರಾಫಲ್ಲಿ ತೋರಿಸಿದ್ದಾರೆ. ಎದರಲ್ಲಿ ತೋರಿಸಿದ್ದಾರೆ, ಗ್ರಾಫಲ್ಲಿ ತೋರಿಸಿದ್ದಾರೆ. ಆ ಗ್ರಾಫನ್ನು ನೋಡಿ ನಾವೇನು ಮಾಡಬೇಕು, ಆನ್ಸರ್ ಮಾಡಬೇಕಾಗುತ್ತೆ, ಓಕೆನಾ. ಫಸ್ಟು ನಾವೇನು ಮಾಡೋಣ, ಈ ಗ್ರಾಫನ್ನು ಸಿಂಪಲಾಗಿ ಡ್ರಾ ಮಾಡ್ಕೊಳ್ಳೋಣ, ಓಕೆ. ಸೊ ಈ ಥರ ಏನಿದೆ, ಕಾಲಮ್ ಇದೆ. ಸೊ ಫಸ್ಟ್ ಕಾಲಮಲ್ಲಿ ಏನಿದೆ, ಡೇ ಅಂತ ಇದೆ ಹೌದಲ್ವಾ, ಡೇ ಅಂತ ಇದೆ. ಸೊ ನೆಕ್ಸ್ಟ್ ಕಾಲಮಲ್ಲಿ ಏನಿದೆ, ನಂಬರ್ ಆಫ್ ಗೆಸ್ಟ್ ಆರ್ ಕಸ್ಟಮರ್ಸ್, ನಂಬರ್ ಆಫ್ ಗೆಸ್ಟ್ ಆರ್ ಕಸ್ಟಮರ್ಸ್ ಹೌದಲ್ವಾ. ಸೊ ಸಂಡೇ ಅಂತ ಇದೆ. ಸೊ ಇಲ್ಲಿ ಏನಿದೆ, ಗೆಸ್ಟ್ ಇದ್ದಾರೆ ಹೌದಲ್ವಾ. ಸೊ ಇಲ್ಲಿ ಏನು ಪಿಕ್ಚರ್ ಇದೆ ಎದ್ರದ್ದು, ಸೊ ಗರ್ಲ್ಸ್ ಫೇಸಿಂದು ಪಿಕ್ಚರ್ ಇದೆ. ಸೊ ನಾನು ಏನು ಮಾಡ್ತೀನಿ, ಅದ್ರ ಬದಲು ಸ್ಮೈಲಿನ ಡ್ರಾ ಮಾಡ್ಕೊಳ್ತೀನಿ, ಓಕೆನಾ. ಸೊ ಈ ಥರ ಸ್ಮೈಲಿನ ಡ್ರಾ ಮಾಡ್ತಿದ್ದೀನಿ. ಎಷ್ಟು ಇದೆ ಗರ್ಲ್ಸ್ ಫೇಸ್ ಇಲ್ಲಿ, ಸೊ ಈ ಥರ 4 ಇದೆ. ಸಂಡೇ ಗರ್ಲ್ಸ್ ಫೇಸ್ ಎಷ್ಟಿದೆ, ಈ ಥರ 4 ಇದೆ ಹೌದಾ. ನೆಕ್ಸ್ಟ್ ಮಂಡೇ, ಅದೇ ಥರ ಮಂಡೇ. ಸೊ ಮಂಡೇ ಎಷ್ಟಿದೆ, ಸೊ ಈ ಥರ. ಸೊ ಅಲ್ಲಿ ಏನಿದೆ, ಕನ್ಫ್ಯೂಸ್ ಆಗಬೇಡ್ರಿ. ಸೊ ನಿಮ್ಮ ಬುಕ್ಕಲ್ಲಿ ಏನಿದೆ, ಗರ್ಲ್ಸ್ ಫೇಸ್ ಇದೆ. ಸೊ ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ಸ್ಮೈಲಿನ ಡ್ರಾ ಮಾಡ್ತಿದ್ದೀನಿ. ಸೊ ಡಿನೋಟ್ ಮಾಡೋಕ್ಕೆ ಯಾವುದೇ ಪಿಕ್ಚರ್ ಆಗಿರಲಿ ನಾವು ಯೂಸ್ ಮಾಡ್ಬೋದು, ಅದೇ ಪಿಕ್ಚರ್ ಬರಿಬೇಕಂತ ಏನೂ ಇಲ್ಲ, ಓಕೆ. ನೆಕ್ಸ್ಟು ವೆಡ್ನಸ್ಡೇ. ಸೊ ಎಷ್ಟು ಇದೆ, ಸೊ ಈ ಥರ ಸ್ಮೈಲೀಸ್ ಇದೆ. ಸೊ ವೆಡ್ನಸ್ಡೇ 2 ಇದೆ ಹೌದಲ್ವಾ. ನೆಕ್ಸ್ಟು ಥರ್ಸ್ಡೇ
ಓಕೆ, ಈ ಥರ ಸ್ಮೈಲೀಸ್ ಇದೆ ಥರ್ಸ್ಡೇ. ನೆಕ್ಸ್ಟ್ ಫ್ರೈಡೇ ಎಷ್ಟು ಸ್ಮೈಲೀಸ್ ಇದೆ? 1 2 3 4 5 ಸ್ಮೈಲೀಸ್ ಇದೆ, ಹೌದಲ್ವಾ? ಸೊ ಅಲ್ಲಿ ಗರ್ಲ್ಸ್ ಫೇಸ್ ಪಿಕ್ಚರ್ ಇದೆ, ಸೊ ನಾನು ಸ್ಮೈಲಿನ ಡ್ರಾ ಮಾಡ್ತಿದ್ದೀನಿ. ನೆಕ್ಸ್ಟ್ ಸಟರ್ಡೇ, ಓಕೆನಾ? ನೆಕ್ಸ್ಟ್ ಏನು? ಸಟರ್ಡೇ, ಹೌದಲ್ವಾ? ಸೊ ಸಟರ್ಡೇ ಎಷ್ಟು ಸ್ಮೈಲೀಸ್ ಇದೆ? ಓಕೆನಾ? ಸೊ 1 2 3 4 5 6 ಇದೆ, ಅದೆಲ್ಲ ಕೆಳಗೆ ಕೀ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗೆ ಏನು ಕೊಟ್ಟಿದ್ದಾರೆ? ಕೀ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಗರ್ಲ್ಸ್ ಫೇಸ್ ಇದೆ, ಹೌದಲ್ವಾ? ಓಕೆ, ಈ ಥರ ಇದೆ. ಸೊ ನಾನು ಸರಿಯಾಗಿ ಡ್ರಾ ಮಾಡಿಲ್ಲ, ಸ್ಮೈಲಿ ಬರ್ಕೊಂಡಿದ್ದೀನಿ, ಓಕೆನಾ? ಸ್ಮೈಲಿ ನಾನು ಬರೆದಿದ್ದೀನಿ, ಓಕೆನಾ? ಎಷ್ಟು? 50 ಪೀಪಲ್. ಎಷ್ಟು? 50 ಪೀಪಲ್ ಅಂದರೆ ಒನ್ ಸ್ಮೈಲಿ, ಒನ್ ಗರ್ಲ್ ಫೇಸ್ ಅಂದರೆ 50 ಅಂತೇಳಿ, ಓಕೆನಾ? ಒನ್ ಗರ್ಲ್ ಫೇಸು ಎಷ್ಟು? 50 ಅಂತ ಡಿನೋಟ್. ಒಂದಂದರೆ ಒಂದಲ್ಲ, ಒನ್ ಅಂದರೆ 50 ಅಂತ ತಿಳ್ಕೊಬೇಕು. ಸೊ ಇದು ರಿಲೇಟೆಡ್ ನಾವೇನು ಮಾಡಬೇಕು? ಕ್ವಶನ್ ಇದೆ, ಆನ್ಸರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟೇಬಲ್ ಇನ್ಫಾರ್ಮೇಷನ್ ಇದೆ, ಡಾಟಾ. ಸೊ ಅದ್ರ ಮೇಲೆ ಇಲ್ಲಿ ಒಂದು ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ, ಎ ಕ್ವಶನ್ ಕೊಟ್ಟಿದ್ದಾರೆ, ಓಕೆನಾ? ಸೊ ಎಲ್ಲಿದೆ? ಟೇಬಲ್ನ ಮೇಲೆ ಇಲ್ಲಿ ಎ ಕ್ವಶನ್ ಇದೆ, ಓಕೆನಾ? ಹಿ ಶುಡ್ ಕುಕ್ ಮೋರ್ ಆರ್ ಲೆಸ್ ಫುಡ್ ಆನ್ ಡ್ಯಾಶ್ ಆ್ಯಸ್ ಹಿ ಹ್ಯಾಸ್ ದ ಮೋಸ್ಟ್ ಗೆಸ್ಟಸ್. ಸೊ ಮೋಸ್ಟ್ ಗೆಸ್ಟಸ್ ಬಂದಾಗ, ಮೋಸ್ಟ್ ಗೆಸ್ಟ್ ಜಾಸ್ತಿ ಗೆಸ್ಟಸ್ ಬಂದಾಗ ಫುಡ್ ಎಷ್ಟು ಕುಕ್ ಮಾಡಬೇಕು? ಲೆಸ್ ಫುಡ್ಡನ್ನ ಕುಕ್ ಮಾಡ್ತಿರೋ, ಮೋರ್ ಫುಡ್ಡನ್ನ ಕುಕ್ ಮಾಡ್ತಿರೋ? ಸೊ ಈಗ ಮನೆಯಲ್ಲಿ ಗೆಸ್ಟ್ ಬಂದಿರ್ತಾರೆ, ಸೊ ಕಮ್ಮಿ ಗೆಸ್ಟ್ ಬಂದರೆ ಕಮ್ಮಿ ಫುಡ್ಡನ್ನು ಕುಕ್ ಮಾಡ್ತೀರಾ. ಸೊ ಜಾಸ್ತಿ ಗೆಸ್ಟ್ ಬಂದರೆ ಎಷ್ಟು ಫುಡ್ಡನ್ನ ಕುಕ್ ಮಾಡ್ತೀರಾ? ಮೋರ್ ಫುಡ್ಡನ್ನು ಕುಕ್ ಮಾಡ್ತೀರಾ. ಸೊ ಹಾಗಾದರೆ ಇಲ್ಲಿ ಮೋರ್ ಗೆಸ್ಟಸ್ ಬಂದರೆ, ಮೋಸ್ಟ್ ಗೆಸ್ಟಸ್ ಬಂದಾಗ ಅವಾಗ ಏನು ಮಾಡಬೇಕು? ಫುಡ್ಡು ಮೋರ್ ಫುಡ್ಡನ್ನ ಅಂದರೆ ಜಾಸ್ತಿ ಫುಡ್ಡನ್ನು ಕುಕ್ ಮಾಡಬೇಕಾಗುತ್ತೆ. ಓಕೆ, ಈಗ ನೆಕ್ಸ್ಟ್ ಪೇಜಲ್ಲಿ ಬಿ ಕ್ವಶನ್ ಇದೆ. ಸೊ ಏನಿದೆ? ಹಿ ಶುಡ್ ಕುಕ್ ಮೋರ್ ಆರ್ ಲೆಸ್ ಫುಡ್ ಆನ್ ಆ್ಯಸ್ ಹಿ ಹ್ಯಾಸ್ ದ ಲೀಸ್ಟ್ ಗೆಸ್ಟ್. ಸೊ ಲೀಸ್ಟ್ ಗೆಸ್ಟ್ ಬಂದಾಗ, ಕಮ್ಮಿ ಗೆಸ್ಟ್ ಬಂದಾಗ ಎಷ್ಟು ಫುಡ್ಡನ್ನು ಕುಕ್ ಮಾಡ್ತೀರಾ? ಜಾಸ್ತಿ ಫುಡ್ಡನ್ನು ಕುಕ್ ಮಾಡ್ತೀರಾ, ಇನ್ನು ಕಮ್ಮಿ ಫುಡ್ಡನ್ನು? ಸೊ ಜಾಸ್ತಿ ಫುಡ್ಡನ್ನು ಕುಕ್ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಹೌದಲ್ವಾ? ಸೊ ಗೆಸ್ಟ್ ಕಮ್ಮಿ ಬಂದರೆ, ಲೀಸ್ಟ್ ಗೆಸ್ಟ್ ಬಂದರೆ ಫುಡ್ ಲೆಸ್ ಫುಡ್ಡನ್ನು ನಾವು ಕುಕ್ ಮಾಡಬೇಕಾಗುತ್ತೆ, ಓಕೆನಾ? ಹಾಗೆ ಸಿ ಕ್ವಶನ್, ಇನ್ ದಿಸ್ ವೀಕ್ ಈ ಹ್ಯಾಡ್ ಎ ಟೋಟಲ್ ಡ್ಯಾಶ್ ಗೆಸ್ಟಸ್ ಇನ್ ಈಸ್ ರೆಸ್ಟೋರೆಂಟ್. ಹಾಗಾದರೆ ಈ ವೀಕಲ್ಲಿ ಎಷ್ಟು ಗೆಸ್ಟಸ್ ಬಂದಿದ್ರು ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಅಂದರೆ ಫಸ್ಟು ಟೋಟಲ್ ಎಷ್ಟು ಗೆಸ್ಟಸ್ ಇದ್ದಾರೆ ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23, ಹೌದಲ್ವಾ? 23 ಇದೆ. ಸೊ ಒನ್ ಗೆಸ್ಟ್ ಅಂದರೆ 50 ಅಂತೇಳಿ. ಸೊ 23 ಇಂಟು 50, ಹೌದಲ್ವ? ಮಲ್ಟಿಪ್ಲೈ ಮಾಡೋಣ. 0 ಇದೆ, 5 3 ಸ 15, ಕ್ಯಾರಿ 1, 5 2 ಸ 10 ಪ್ಲಸ್ 1 11. ಸೊ 1150 ಗೆಸ್ಟಸ್ ಇದ್ದಾರೆ, ಹೌದಲ್ವಾ? ಓಕೆ, ಸೊ ಈ ಥರ ಪಿಕ್ಚರ್ ಗ್ರಾಫ್ ಇದೆ, ಅದನ್ನು ನೋಡಿ ನಾವು ಏನು ಮಾಡಬೇಕು? ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕ್ವಶನಿಗೆ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್, ಅಟ್ ಅನುಜಾಸ್ ಪೆಟ್ ಶಾಪ್ ದೇರ್ ಆರ್ ಮೆನಿ ಪೆಟ್ಸ್ ಫಾರ್ ಸೇಲ್. ಹೆಲ್ಪ್ ಹರ್ ಟು ಮೇಕ್ ಎ ಪಿಕ್ಚರ್ ಗ್ರಾಫ್ ಯೂಸಿಂಗ್ ದ ಫಾಲೋವಿಂಗ್ ಡಾಟಾ, ಯೂಸ್ ದ ಗಿವನ್ ಸಿಂಬಲ್ಸ್. ಓಕೆನಾ? ಸೊ ಏನಿದೆ ಅಲ್ಲಿ? ಸೊ ಪೆಟ್ ಶಾಪ್ ಇದೆ, ಹೌದಲ್ವಾ? ಸೊ ಏನು ಸೇಲ್ ಮಾಡೋಕ್ಕೆ ತುಂಬ ಪೆಟ್ಸ್ ಇದೆ, ಓಕೆನಾ? ಸೊ ಏನು ಮಾಡಬೇಕು? ಎಷ್ಟು ಪೆಟ್ಸ್ ಇದೆ ಅಂತೇಳಿ ನಾವು ಹೆಲ್ಪ್ ಮಾಡೋಣ, ಓಕೆನಾ? ಸೊ ಏನಿದೆ? ನಂಬರ್ ಮತ್ತು ಸಿಂಬಲ್ ಇದೆ, ಹೌದಲ್ವ? ಡಾಗ್ಸ್ ಅಂತ ಕೊಟ್ಟಿದ್ದಾರೆ, ಓಕೆನಾ? ಪೇಜ್ ನಂಬರ್ 198 ನೋಡ್ಕೊಳ್ತಿದ್ದೀರಾ, ಹೌದಲ್ವಾ? ಪೇಜ್ ನಂಬರ್ 198, ಓಕೆನಾ? ಅಲ್ಲಿ ಪಿಕ್ಚರ್ ಗ್ರಾಫ್ ಇದೆ, ಹೌದಲ್ವಾ? ಸೊ ಡಾಗ್ಸ್ ಇದೆ, 8 ಇದೆ, ಹೌದಲ್ವಾ? ಡಾಗ್ ಸಿಂಬಲ್ ಇದೆ. ಸೊ ಕ್ಯಾಟ್ಸ್ ಇದೆ, 4 ಕ್ಯಾಟ್ಸ್ ಇದೆ, ಕ್ಯಾಟ್ ಸಿಂಬಲ್ ಇದೆ. ರ್ಯಾಬಿಟ್ಸ್ ಇದೆ, 2 ರ್ಯಾಬಿಟ್ಸ್ ಅಂತ ಇದೆ, ಅಲ್ಲಿ ರ್ಯಾಬಿಟ್ ಸಿಂಬಲ್ ಇದೆ. ಸೊ ಅಲ್ಲಿ ಕಾಲಮ್ ಕೊಟ್ಟಿದ್ದಾರೆ, ಹೌದಲ್ವ? ಅಲ್ಲಿ ಬಾಕ್ಸ್ ಇದೆ. ಸೊ ಅಲ್ಲಿ ಆ ಬಾಕ್ಸಲ್ಲಿ ಏನು ಮಾಡಬೇಕು ನೀವು? ಸೊ ಒನ್ ಅನಿಮಲ್ ಫಿಗರ್ ಬರೆದ್ರೆ ಸೊ ಅದು 1 ಅಂತೇಳಿ. ಸೊ ಅಲ್ಲಿ 8 ಡಾಗ್ಸ್ ಇದ್ದರೆ 8 ಡಾಗ್ ಫಿಗರ್ ಬರಿಬೇಕಾಗುತ್ತೆ. 4 ಕ್ಯಾಟ್ಸ್ ಇದೆ, 4 ಕ್ಯಾಟ್ಸ್ ಫಿಗರ್ ಬರಿಬೇಕು. 2 ರ್ಯಾಬಿಟ್ಸ್ ಇದೆ, 2 ರ್ಯಾಬಿಟ್ಸ್ ಫಿಗರ್ ಬರಿಬೇಕು, ಓಕೆನಾ? ಅಲ್ಲಿ ನೀಟಾಗಿ ಆ ಬಾಕ್ಸಲ್ಲಿ ಫಿಗರನ್ನು ಡ್ರಾ ಮಾಡಬೇಕು. ಇದು ಹೋಮ್ವರ್ಕ್ ಪ್ರಾಬ್ಲಮ್. ನೆಕ್ಸ್ಟು ಥರ್ಡ್ ಒನ್, in Anjali's kitchen garden she has tomatoes, brinjals and ladyfinger plants growing.
ಇಫ್ ಈಚ್ ಸಿಂಬಲ್ ರೆಪ್ರೆಸೆಂಟ್ ಒನ್ ಪ್ಲಾಂಟ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಓಕೆನಾ, ಅಲ್ಲಿ ಟೊಮ್ಯಾಟೊ, ಬ್ರಿಂಜಾಲ್ ಆ್ಯಂಡ್ ಲೇಡೀಸ್ ಫಿಗರ್ ಇದೆ, ಹೌದಲ್ವಾ. ಸೊ ಟೊಮ್ಯಾಟೊ ಫಿಗರ್ ಇದೆ, ಹಾಗೆ ಅಲ್ಲಿ ಬ್ರಿಂಜಾಲ್ ಫಿಗರ್ ಇದೆ, ಲೇಡೀಸ್ ಫಿಗರ್ ಇದೆ. ಸೊ ಅದನ್ನು ಡಾಟಾನ ಅಂದರೆ ಬಾಕ್ಸನ್ನ ಟೇಬಲನ್ನು ನೀಟಾಗಿ ಸ್ಟಡಿ ಮಾಡಿರಿ, ಅದ್ರ ರಿಲೇಟೆಡ್ ಕ್ವಶನ್ಸ್ ಕೆಳಗಿದೆ, ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಬರಿಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಈಗ ನೆಕ್ಸ್ಟ್ ಕ್ವಶನ್ ಬಾರ್ ಗ್ರಾಫ್ ರಿಲೇಟೆಡ್ ಇದೆ. ಓಕೆನಾ. ಸೊ ಅಲ್ಲಿ ಬಾರ್ ಗ್ರಾಫ್ ಕೊಟ್ಟಿದ್ದಾರೆ, ಆ ಗ್ರಾಫನ್ನು ನೋಡಿ ನೀವೇನು ಮಾಡಬೇಕು, ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಇದೆ, ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಓಕೆ. ಸೊ ಏನಿದೆ ಬಾರ್ ಗ್ರಾಫಲ್ಲಿ, ಲುಕ್ ಅಟ್ ದ ಬಾರ್ ಗ್ರಾಫ್ ಗಿವನ್ ಬಿಲೋ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಬಾರ್ ಗ್ರಾಫ್ ಇದೆ, ಹೌದಲ್ವಾ. ಸೊ ಸ್ಮಾಲ್ ಆಗಿ ಗ್ರಾಫನ್ನು ನಾವೇನು ಮಾಡೋಣ, ಡ್ರಾ ಮಾಡ್ಕೊಳ್ಳೋಣ. ಓಕೆನಾ. ಸೊ ಏನಿದೆ, 0 ಅಂತ ಇದೆ. ಸೊ ಇಲ್ಲಿ ಲೈನ್ಸ್ ಇದೆ. ಓಕೆ, ಏನಿದೆ ಲೈನ್ಸಿಗೆ ನೇಮ್ 1, 2, ಸೊ ಇಲ್ಲಿ ಕೆಳಗೆ ಏನಿದೆ, ಇಲ್ಲಿ ಸೊ ಲೈನ್ ಇದೆ, ಹೌದಲ್ವಾ. ಇಲ್ಲಿ 0 ಅಂತ ಇದೆ. ನೆಕ್ಸ್ಟ್ ಇಲ್ಲಿ 1, 2, ಅದೇ ಥರ 3, 4, 5, 6, 7, 8, 9, 10 ಅಂತ ಇದೆ, ಹೌದಲ್ವಾ. ನೆಕ್ಸ್ಟು 10 ಎಂಡ್ ಆಗಿದೆ. ಸೊ ನಾನು 11 ಅಂತ ಹಾಕ್ಕೊಳ್ತೀನಿ, ಒಂದು ಲೈನ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಏನಾಗಲ್ಲ, ಬುಕ್ಕಲ್ಲಿಲ್ಲ, ಹೌದಲ್ವಾ. ಸೊ ಇಲ್ಲಿ ಏನಿದೆ, ಸೊ ಈ ಥರ ಗ್ರಾಫ್ ಇದೆ, ಈ ಥರ ಬಾರ್ಸ್ ಇದೆ. ಅದ್ರ ಕೆಳಗೆ ಏನಿದೆ, ಲಿಮ್ಕಾ ಅಂತ ಬರೆದಿದೆ. ಏನಂತ ಬರೆದಿದೆ, ಲಿಮ್ಕಾ ಅಂತ ಬರೆದಿದೆ, ಹೌದಲ್ವಾ. ನೆಕ್ಸ್ಟ್ ಗ್ರಾಫ್ ಇದೆ, ಹೌದಲ್ವಾ. ಸೊ ಈ ಥರ ಇದೆ, ಮತ್ತು ಹಾರಿಜೆಂಟಲ್ ಬಾರ್ ಇದೆ, ಈ ಥರ, ಹೌದಲ್ವಾ. ಸೊ ಇಲ್ಲೇನು ಬರೆದಿದೆ, ಮಿರಿಂಡಾ, ಏನಂತ ಇದೆ, ಮಿರಿಂಡಾ ಅಂತ ಇದೆ. ಓಕೆನಾ. ನೆಕ್ಸ್ಟು ಇನ್ನೊಂದು ಬಾರ್ ಇದೆ. ಸೊ ಅಲ್ಲಿ ಏನು ಬರೆದಿದ್ದಾರೆ ಇಲ್ಲಿ, ಸೊ ಕೋಕಾ ಕೋಲಾ ಅಂತ ಇದೆ. ನೆಕ್ಸ್ಟು ಏನಿದೆ, ಥಮ್ಸ್ ಅಪ್ ಅಂತ ಇದೆ. ಓಕೆ, ಇನ್ನೊಂದು ಹಾರಿಜೆಂಟಲ್ ಬಾರ್ ಇದೆ. ಸೊ ಅಲ್ಲಿ ಏನಿದೆ, ಈ ಥರ ಥಮ್ಸ್ ಅಪ್ ಅಂತ ಇದೆ, ಹೌದಲ್ವಾ. ಸೊ ಇಲ್ಲಿ ಜಸ್ಟು ಲೈನನ್ನು ಡ್ರಾ ಮಾಡಿದರೆ, ನೀವು ಬಾರ್ ಗ್ರಾಫ್ ಡ್ರಾ ಮಾಡುವಾಗ ಹೈಯರ್ ಕ್ಲಾಸಲ್ಲಿ ಗ್ರಾಫ್ ಶೀಟ್ ಅಂತಲೇ ಬರುತ್ತೆ. ಓಕೆನಾ. ಸೊ ಅದನ್ನು ನೆಕ್ಸ್ಟ್ ನಾವೇನು ಮಾಡೋಣ, ಹೈಯರ್ ಕ್ಲಾಸಲ್ಲಿ ಗ್ರಾಫ್ ಶೀಟ್ ಹೇಗಿರುತ್ತೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಜಸ್ಟ್ ಈಗ ಹಾರಿಜೆಂಟಲ್ ಲೈನ್ಸ್ ಇದೆ ಇಲ್ಲಿ. ಓಕೆನಾ. ಆ ಹಾರಿಜೆಂಟಲ್ ಲೈನ್ಸಲ್ಲಿ ಹಾರಿಜೆಂಟಲ್ ಬಾರ್ಸನ್ನು ಏನು ಮಾಡಿದ್ದಾರೆ, ಓಕೆನಾ, ಡ್ರಾ ಮಾಡಿದ್ದಾರೆ. ಓಕೆನಾ. ಈ ಥರ ಏನು ಮಾಡ್ತೀವಿ, ಈ ಥರ. ಸೊ ಈ ಥರ ವರ್ಟಿಕಲ್ ಬಾರ್ಸನ್ನು ನಾವೇನು ಮಾಡಬೇಕು, ಈ ಥರ ಡ್ರಾ ಮಾಡಿದ್ದಾರೆ. ಓಕೆನಾ. ಸೊ ಇದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದು ಇನ್ಫಾರ್ಮೇಷನ್ ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಥರ ಬಾರ್ಸ್ ಇದೆ, ಇಲ್ಲಿ 0, 1, 2, 3 ಅಂತ ನಂಬರ್ ಇದೆ. ಸೊ ಇಲ್ಲಿ ಕೆಳಗಿನ ಲೈನಲ್ಲಿ ಲಿಮ್ಕಾ, ಮಿರಿಂಡಾ, ಕೋಕೋ ಕೋಲಾ, ಥಮ್ಸ್ ಅಪ್ ಅಂತ ಏನು ಕೂಲ್ ಡ್ರಿಂಕ್ಸ್ ನೇಮ್ ಇದೆ, ಹೌದಲ್ವಾ. ಸೊ ಏನು ಕ್ವಶನ್ ಏನಿದೆ, ಕ್ವಶನನ್ನು ನೋಡಿ ಆನ್ಸರ್ ಮಾಡೋಣ. ಓಕೆನಾ. ವಿಚ್ ಡ್ರಿಂಕ್ ಈಸ್ ದ ಮೋಸ್ಟ್ ಪಾಪ್ಯುಲರ್. ಸೊ ಯಾವ ಡ್ರಿಂಕ್ ಮೋಸ್ಟ್ ಪಾಪ್ಯುಲರ್ ಇದೆ, ಸೊ ಯಾವ ಡ್ರಿಂಕಿದ್ದು ಬಾರ್ ಜಾಸ್ತಿ ಬಂದಿದೆ, ಇದು 6 ಇದೆ ಲಿಮ್ಕಾದು, ಇದು 8 ಇದೆ, ಹೌದಲ್ವಾ. ಸೊ ನೆಕ್ಸ್ಟು ಇಲ್ಲಿ 5 ಇದೆ ಕೋಕೋ ಕೋಲಾದು. ಥಮ್ಸ್ ಅಪ್ಪಿಂದು 10 ತನಕ ಬಂದಿದೆ, ಹೌದಲ್ವಾ. ಕೋಕೋ ಕೋಲಾದು ಎಲ್ಲಿ ತನಕ ಬಂದಿದೆ, 10 ತನಕ ಬಂದಿದೆ, ಹೌದಲ್ವಾ. ಓಕೆ. ಸೊ ಹಾಗಾದರೆ ವಿಚ್ ಡ್ರಿಂಕ್ ಈಸ್ ಮೋಸ್ಟ್ ಪಾಪ್ಯುಲರ್, ಥಮ್ಸ್ ಅಪ್, ಹೌದಲ್ವಾ, ಥಮ್ಸ್ ಅಪ್. ನೆಕ್ಸ್ಟ್ ಬಿ ಕ್ವಶನ್. ಓಕೆನಾ. ವಿಚ್ ಡ್ರಿಂಕ್ ಈಸ್ ದ ಲೀಸ್ಟ್ ಪಾಪ್ಯುಲರ್. ಯಾವ ಡ್ರಿಂಕ್ ಲೀಸ್ಟ್ ಪಾಪ್ಯುಲರ್ ಇದೆ. ಸೊ ಇಲ್ಲಿ ವರ್ಟಿಕಲ್ ಲೈನ್ಸ್ ಎಲ್ಲಿಗಿದೆ, ಇಲ್ಲಿ ಇದು ಸ್ಮಾಲ್ ಇದೆ ವರ್ಟಿಕಲ್ ಲೈನ್ಸ್. ಈ ವರ್ಟಿಕಲ್ ಲೈನ್ ಈ ಲೈನ್ಗೆ ಬಾರಿಗೆ ಕಂಪೇರ್ ಮಾಡಿದ್ರೆ ಇದು ಏನು ಸ್ಮಾಲ್ ಇದೆ, ಹೌದಲ್ವಾ. ಸೊ ಹಾಗಾದ್ರೆ ಏನು 5 ಇದೆ. ಸೊ ಹಾಗಾದ್ರೆ ವಿಚ್ ಡ್ರಿಂಕ್ ಈಸ್ ಲೀಸ್ಟ್ ಪಾಪ್ಯುಲರ್ ಅಂದರೆ ಕೋಕಾ ಕೋಲಾ. ಓಕೆನಾ. ಸಿ ಪ್ರಾಬ್ಲಮ್, ಸಿ ಕ್ವಶನ್. ಹೌ ಮೆನಿ ಬಾಟಲ್ಸ್ ಆಫ್ ಮಿರಿಂಡಾ ಆರ್ ಬಾಟ್. ಸೊ ಮಿರಿಂಡಾದ ಎಷ್ಟು ಬಾಟ್ ಮಾಡಿದ್ದಾರೆ, ತಗೊಂಡಿದ್ದಾರೆ. ಓಕೆನಾ. ಸೊ ಎಲ್ಲಿಗಿದೆ ಮಿರಿಂಡಾ, ಇಲ್ಲಿದೆ, ಹೌದಲ್ವಾ. ಎಷ್ಟು 8 ಬಾಟಲ್ಸ್, ಎಷ್ಟು 8 ಬಾಟಲ್ಸ್, ಹೌದಲ್ವಾ. ನೆಕ್ಸ್ಟ್ ಡಿ ಪ್ರಾಬ್ಲಮ್. ಹೌ ಮೆನಿ
ಬಾಟಲ್ಸ್ ಆರ್ ಬಾಟ್ ಇನ್ ಆಲ್? ಟೋಟಲ್ ಎಷ್ಟು ಬಾಟಲ್ಸ್ ಇದೆ ಹೌದಲ್ವಾ? ಸೊ ಇಲ್ಲಿ ಲಿಮ್ಕಾದು 6 ಇದೆ ಹೌದಲ್ವಾ, ಮಿರಿಂಡಾದು 8 ಇದೆ, ಕೋಕಾ ಕೋಲಾದು 5 ಇದೆ, ಥಮ್ಸ್ ಅಪ್ ಇಂದು 10 ಇದೆ ಹೌದಲ್ವಾ. 10 + 5 15 ಹೌದಲ್ವಾ, ಆರ್ 6 + 4 6 + 8 6 + 8 14 6 + 8 14 14 + 5 19 19 + 9 19 + 10 29. ಸೊ ಟೋಟಲ್ ಎಷ್ಟು ಬಾಟಲ್ಸ್ ಇದೆ? ಓಕೆ, ಕೂಲ್ ಡ್ರಿಂಕ್ಸಿಂದು ಎಷ್ಟು ಬಾಟಲ್ಸ್ ಇದೆ? ಟೋಟಲ್ 29. ಓಕೆನಾ. 6 + 8 14 + 5 15 + 10 29 ಬಾಟಲ್ಸ್ ಇದೆ ಹೌದಲ್ವಾ. ಸೊ ಈ ಥರ ನಾವು ಏನು ಮಾಡಬೇಕು, ಬಾರ್ ಗ್ರಾಫ್ ಆ್ಯಂಡ್ ಪಿಕ್ಚರ್ ಗ್ರಾಫ್ ಕೊಟ್ಟಾಗ ಸೊ ನೀಟಾಗಿ ಇನ್ಫಾರ್ಮೇಷನನ್ನು ಏನು ಮಾಡಬೇಕು, ಕಲೆಕ್ಟ್ ಮಾಡಿ ನೀಟಾಗಿ ಇನ್ಫಾರ್ಮೇಷನನ್ನು ರೀಡ್ ಮಾಡಿ ಓಕೆನಾ. ಸೊ ಏನು ಮಾಡಬೇಕು, ಅದರ ರಿಲೇಟೆಡ್ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಅದೇ ಥರ ಚಾಪ್ಟರ್ ಡ್ರಿಲ್ ಇದೆ. ಚಾಪ್ಟರ್ ಡ್ರಿಲ್ಲಲ್ಲೂ ಏನಿದೆ, ಫಿಗರ್ಸ್ ಇದೆ, ಪಿಕ್ಚರ್ ಗ್ರಾಫ್ ಇದೆ ಮತ್ತು ಬಾರ್ ಗ್ರಾಫ್ ಇದೆ. ಅದನ್ನು ನೋಡಿ ನೀಟಾಗಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಇವತ್ತಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.